ಕೇಂದ್ರ ಸರ್ಕಾರ ಇವತ್ತೇನು 2025ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ವಿತ್ತ ಮಂತ್ರಿ ಆದಂತ ನಿರ್ಮಲಾ ಸೀತಾರಾಮ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮಧ್ಯಮ ವರ್ಗದವರಿಗೆ 12 ಲಕ್ಷವರೆಗೂ ಏನು ತಾವು ಟ್ಯಾಕ್ಸ್ ಅನ್ನ ಕೊಡೋದು ಅವಶ್ಯಕತೆ ಇಲ್ಲ ಅಂತ ಘೋಷಣೆ ಮಾಡಿದ್ರಿ. ತುಂಬಾ ಸ್ವಾಗತ ಅಂತೇಳಿ ನಾನು ಜನತಾದಳ ಪಕ್ಷದ ಅಧ್ಯಕ್ಷನಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಯಾಗಿ ಇವತ್ತು ರೈತರ ಬಗ್ಗೆನೂ ಕೂಡ ಏನು 3 ಲಕ್ಷ ಸಾಲ ಬಡ್ಡಿ ರೈತ ಸಾಲವನ್ನು ಇವತ್ತು 5 ಲಕ್ಷವರೆಗೆ ಕೊಡಲಾಗುತ್ತೆ ಅಂತ ಘೋಷಣೆ ಮಾಡಿದ್ರಿ. ಅದನ್ನು ಕೂಡ ಬಹಳ ಖುಷಿ ತಂದಿದೆ ನಮ್ಮ ನಾಡಿನ ರೈತರಿಗೆ ಮತ್ತು ದೇಶದ ರೈತರಿಗೆ ಅಂತ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಈ ಬಜೆಟ್ ಸಂಪೂರ್ಣವಾಗಿ ಮಧ್ಯಮದ ವರ್ಗದವರಿಗೆ ಮತ್ತು ರೈತರಿಗೆ ಒಳ್ಳೇದಾಗಲಿದೆ. ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೀನಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಜೆಟ್ ಬಗ್ಗೆ ಏನೆಲ್ಲ ಬೇಡಿಕೆ ಇಟ್ಟಿದ್ರ ಬಗ್ಗೆ ವಿವರಣೆ ಇವತ್ತು ಅಪೋಸಿಷನ್ ಏನು ಕಾಂಗ್ರೆಸ್ ಪಕ್ಷ ಟೀಕೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ವಿವರಣೆ ಕೊಡಬೇಕು. ಮೊದಲೇ ಮಾತು, ವಿಶೇಷವಾಗಿ ಇಲ್ಲಿ ಭಾರತ್ ಮಹಲ್ ರೋಡ್ ಕೂಡ ದೊಡ್ಡ ಬಜೆಟ್ ಆಗಿ ಇವತ್ತು ಕೊಟ್ಟಿದ್ದಾರೆ. ಬೆಂಗಳೂರು ಹೋಗೋದಾಗ್ಲಿ, ಇವತ್ತು ಸೂರತ್ ಹೋಗೋದಾಗ್ಲಿ, ಇವತ್ತು ಚೆನ್ನೈ ಹೋಗೋದಾಗ್ಲಿ ಬಹಳಷ್ಟು ಸುಲಭ ಮತ್ತು ಇಲ್ಲಿನ ಟ್ರಾನ್ಸ್ಪೋರ್ಟೇಷನ್ ಕೂಡ ಹೆಚ್ಚಳ ಆಗಲಿದೆ ಮುಂದಿನ ದಿನಮಾನದಲ್ಲಿ. ಅದ್ರ ಜೊತೆಯಾಗಿ ಇಲ್ಲಿ ರೈಲುಗಳನ್ನು ಕೂಡ ಇವತ್ತು ಭಾರತ್ ಸರ್ಕಾರ ವತಿಯಿಂದ ಇವತ್ತು ಏನು ಒಂದೇ ಭಾರತ್ ಇವತ್ತು ಬೆಂಗಳೂರಿಗೆ ನಮ್ಮ ಜನ ಜಾಸ್ತಿನ ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ, ಅವರಿಗೆ ಕೂಡ ಅನುಕೂಲ ಆಗಲಿ ಅಂತೇಳಿ ಹೊಸದಾಗಿ ಇವತ್ತು 2-3 ರೈಲುಗಳನ್ನ ಏನು ಬಿಟ್ಟಿದ್ದಾರೆ. ಅದ್ರ ಜೊತೆಯಾಗಿ ಇವತ್ತು ಮುಖ್ಯವಾಗಿ ಇಲ್ಲಿ ಜನರಿಗೆ ಇವತ್ತು ಉದ್ಯೋಗ ಸಿಗ್ಬೇಕು, ವಿದ್ಯಾವಂತರಿಗೂ ಅವಿದ್ಯಾವಂತರಿಗೂ ಉದ್ಯೋಗ ಸಿಗಲಿ ಅಂತೇಳಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬರಲು ವಿಫಲರಾಗಿದ್ದಾರೆ. ಇಲ್ಲಾದ್ರೆ ಅವರು ಹಲವಾರು ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ ಸೋಲ್ತಾ ಇರಲಿಲ್ಲ. ಇವತ್ತು ಹೆಚ್ಚಿನ ರಾಜ್ಯಗಳಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಆಡಳಿತ ಮಾಡ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ದುರಾಳಿತ, ಒಂದು ಕರಪ್ಷನ್, ಒಂದು ಅವರು ಮಾಡುವಂತ ಕೆಲಸಗಳಿಗೆ ಇವತ್ತು ಜನರು ಅವರಿಗೆ ತಿರಸ್ಕಾರವನ್ನು ಮಾಡಿದ್ದಾರೆ. ದಯಮಾಡಿ ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಏನ್ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಒಳ್ಳೇದನ್ನ ನಾವು ಸ್ವಾಗತ ಮಾಡಬೇಕು. ಅವರೇನಾದ್ರೂ ಈ ಭಾಗಕ್ಕೆ ಅನ್ಯಾಯ ಮಾಡಿದ್ರೆ ಖಂಡಿತವಾಗಿ ನಾವು ಕೂಡ ಜನತಾದಳ ಪಕ್ಷದವರು ಅವ್ರ ವಿರುದ್ಧವಾಗಿ ಹೋರಾಟ ಮಾಡಲು ಸಿದ್ಧರಾಗಿದ್ದೀವಿ. ನಮಸ್ಕಾರ.